ಅಡ ಉಮ್ಮತ್ತೂರು ಮಿಳ್ಳೆ ಯಾಕೆ ಕೂಡ 2 ದಿನದಿಂದ ಅಂಗಡಿ ಬಾಗಲ್ ತೆಗ್ದಿಲ್ಲ ಏನಪ್ಪ ಹುಷಾರಿಲ್ವಾ ದೇ ನಿನ್ನ ಮಿಳ್ಳಾಟ ನನ್ನ ಅಂತವ್ ತೋರಿಸ್ಬೇಡ ಗುರುವಾರ ಶುಕ್ರವಾರ ಬಂದ್ರೆ ಸಾಕು ಯಾವ ಸಿನಿಮಾ ರಿಲೀಸ್ ಆಗಿದ್ದು ಅಂತ ಕಾಯ್ತಾ ಇರ್ತಿದೆ ನೆಟ್ಗೆ ಹೋಗಿ ಅಂಗಡಿಗೆ ಬಾಗಲ್ ತೆಗೆದ್ರೆ ಸರಿ ಇಲ್ಲ ಅಂದ್ರೆ ನಾನೇ ಬಂದು ಗುಳ ಕಾಯಿಸಿಟ್ಬಿಡ್ತೀನಿ ಬರಗಪ್ಪನ್ನ ಇಂಥ ಬೊಡ್ಡೆ ತವನ್ನೆಲ್ಲ ಕಟ್ಕೊಂಡು ನಾವು ವ್ಯಾಪಾರ ಮಾಡಬೇಕು ಪಾರೋ ಪಾರೋ ಹೊಟ್ಟೆ ಸಿದ್ಧದ ಬಿರು ನಾಷ್ಟ ತಕೊಂಬ ದಿನ ತಡವಾಗ ನಾಷ್ಟ ತಂದ್ಕೊಟ್ಟು ಗ್ಯಾಸ್ಟ್ರಿಕ್ ಬಂದು ಸಾಯಿಸ್ಬೇಕು ಅನ್ಕೊಂಡಿದ್ದೆ ಪಾವು ನಾಷ್ಟ ತಗೊಂಬತ್ತವನಲ್ಲ ಅದ್ಯಾಕೆ ಹಂಗೆ ಅರ್ಚ್ಕೊಂಡಿರಿ ತಗೊಳ್ಳಿ ತಿನ್ನಿ ಪೂರಿ 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 ದಿನ ಪೂರಿನ ಎಣ್ಣಲ್ಲಿ ಬೇಯಿಸಿ ನನಗೆ ತಿನ್ಸಿ ಸಾಯಿಸೋ ಬದಲು ಒಂದೇ ಸತ ನನ್ನ ಎಣ್ಣಲ್ಲಿ ಮುಳುಗಿಸಿ ಸಾಯಿಸ್ಬಿಡು ಬಿಡ್ತು ಅನ್ನಿ ಯಾಕೆ ಹಂಗೆಲ್ಲ ಮಾತಾಡಿರಿ ವಾರದಲ್ಲಿ 4 ದಿನ ಪೂರಿ ಮಾಡಿಕೊಟ್ರೆ ತಿಂದು ತಿಂದು ಕೊಬ್ಬು ಜಾಸ್ತಿಯಾಗಿ ತಗೊಲ್ವಾ ಏನ್ ನಾನು ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಯಾ ಪೂರಿ ಇಷ್ಟ ಅಂತ ಸಾನೆ ವರ್ಷದಿಂದ ತಿಂತಾನೆ ಇದ್ದೀರಿ ಏನು ಆಗದೆ ಕೊಂಟಿದ್ದಂಗಿದ್ದೀರಿ ಇವಾಗ ಯಾಕೆ ಹೊಸರಾಗ ಶುರು ಮಾಡಿರಿ ಕಣಿಯವಳು ನನಗೆ ಹುಚ್ಚಿಡ್ದದ ಅದಕ್ಕೆ ಹಿಂಗ ಆಡ್ತಾವ್ನಿ ಹುಚ್ಚಿಡಿದ್ರೆ ಡಾಕ್ಟರ್ ತವ ಹೋಗಿ ತೋರಿಸ್ಕೊಳ್ಳಿ ನನ್ ತವ ಯಾಕೆ ಕೋಪ ಮಾಡ್ಕೊಂಡಿರಿ ತೊಂದ್ರೆ ಇಲ್ಲ ನನಗೆ ತಿರಿಕಮ್ ಮಾತಾಡೋ ಮಟ್ಟಕ್ಕೆ ಬೆಳೆದು ಬಿಟ್ಯಾ ತಿರುಗ್ಸ್ ಮಾತಾಡ್ತೀವಿ ಏನ್ ಇವಾಗ ನಾನು ಬಂದಿರೋದು ನಿಮ್ನ ಚಂದಾಗಿ ನೋಡ್ಕೊಳಕ್ಕೆ ನಿಮ್ ತವ ಬಯಸ್ಕೊಂಡು ಸೇವೆ ಮಾಡಕ್ಕಲ್ಲ ಏ ಪಾರು ಯಾರ ಜೊತೆಗೆ ಮಾತಾಡ್ತಿದ್ದೆ ಅನ್ನೋದು ಗೆಪ್ತಿದ್ದ ನಾನು ನಿಮ್ ಭಾವನಂತ ಮರಿಬೇಡ ನೀವು ನಮ್ ಭಾವ ಆಗಿರೋದಕ್ಕೆ ನಾನು ಇಷ್ಟೊಂದು ಸಮಾಧಾನದಿಂದ ಮಾತಾಡ್ತಾ ಇರೋದು ಏನ್ ನೀನು ಮಾತನಾಡ್ತಾ ಬೇರೆಯವ್ರಾಗಿದ್ರೆ ಪೂರಿ ತೆಗೆದು ಮೊಕ್ಕೆ ಎಷ್ಟು ಬಿಡ್ತಿದ್ಯಾ ಹಂಗ್ ಮಾಡಿ ಪೂರಿ ಯಾಕೆ ಪೇಸ್ಟ್ ಮಾಡ್ಬೇಕು ಅದು ಪೇಸ್ಟ್ ಅಲ್ಲ ವೇಸ್ಟು ಹಿಡಿದ್ರಿ ಜಾಡ ಹಂಗ್ ಮಾಡೋ ಬದ್ಲು ಯಾವ್ದಾದ್ರು ಭಿಕ್ಷಕನ್ಗೆ ಹಾಕಿ ಆಶೀರ್ವಾದ ತಗೋತಿದ್ದಿ ಹೋಗಿ ಹೋಗಿ 4 ದಿನ ಹಸ್ಕೊಂಡಿದ್ರೆ ಬುದ್ಧಿ ಬರ್ತದೆ 4 ದಿನ ಅಲ್ಲ 40 ದಿನ ಹಸ್ಕೊಂಡಿದ್ರು ನಿನ್ನಂತವಳಿಂದ ಬುದ್ಧಿ ಕಲಿಯಲ್ಲ ಏಯ್ ಎಷ್ಟೋ ಧೈರ್ಯ ನಿನ್ಗೆ ನನ್ಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತೀಯನೋ ಯಾರೋ ನೀನು ಏನ್ ದೊಡ್ಡ ರೌಡಿಯನ ಎಲ್ಲಿದ್ಯಾ ಹೇಳೋ ಎಲ್ಲಿದ್ಯಾ ಹೇಳಲ್ಲ ಅಲ್ಲ ಬಂದು ಕೈ ಕಾಲು ಮುರಿದಾಕ್ಬಿಡ್ತೀನಿ ಫೋನ್ ಇಡಿಯಟ್ ಏನಾಗಿದೆ ನಿಮ್ಗೆ ಫೋನ್ ಮಾಡಿದವ್ರ ಹತ್ರ ಯಾವ ರೀತಿ ಮಾತಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಕೋಪ ಮಾಡ್ಕೊಂಡ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ನಿನ್ಗಿಲ್ವಾ ಅವನು 11 ನಂಬರಿಂದ ಫೋನ್ ಮಾಡಿ ನೀವು ಜನಾರ್ದನ ಸ್ವಾಮಿ ಅವರ ಅಂದ ಅಲ್ಲಪ್ಪ ನಾನು ಜನಾರ್ದನ ಅಂದೆ ಅದಕ್ಕವನು ಏನ್ ಹೇಳ್ದ ಹೆಂಡತಿ ದುಡ್ಡು ಮೇಲೆ ಬದುಕೋ 4 ಜನಿನ ಅಂತ ಕೇಳ್ತಾನೆ ಅವ್ನು ಮಾತು ಕೇಳಿಸ್ಕೊಂಡು ಕೋಪ ಮಾಡ್ಕೊಳ್ದೆ ನನ್ ಗೆಜ್ಜೆಗಳು ಕುಣಿಯಕ್ಕಾಗತ್ತಾ ಇದ್ರಲ್ಲಿ ತಪ್ಪೇನಿದೆ ಅವ್ನು ನಿಜ ತಾನೇ ಹೇಳಿದಾನೆ ಏನ್ ನಿನ್ ಮಾತಿನ ಅರ್ಥ ನೀವು ನಾಲಾಯಕ್ ಜಾನಿ ಅಂತ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಾ ಯಾರೋ ಪರಿಚಯ ಇಲ್ದಿರೋನು ನಿಮಗೆ ಫೋನ್ ಮಾಡಿ ನೀವು ನಾಲಾಯಕ್ ಜಾನಿನ ಅಂತ ಕೇಳ್ತಿದ್ದಾನಂದ್ರೆ ಖುಷಿ ಪಡೋದ್ ಬಿಟ್ಟು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಯಾವನೋ ಒಬ್ಬ ಫೋನ್ ಮಾಡಿ ನಿನ್ ಗಂಡನ ಮರ್ಯಾದೆ ತೆಗೆದ್ರು ನೀನ್ ನನಗ್ ಸಪೋರ್ಟ್ ಮಾಡೋದ್ ಬಿಟ್ಟು ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ನನ್ ಮನ್ಸಲ್ಲಿರೋ ನೋವನ್ನ ಹೇಳ್ತಿದ್ದೀನಿ ಏನು ಮನ್ಸಲ್ಲಿರೋ ನೋವಾ ಅಂದ್ರೆ ನಾನ್ ನಿನ್ಗೆ ಸರಿಯಾದ ಗಂಡ ಅಲ್ಲ ಅಂತ ಹೇಳ್ತಿದ್ಯಾ ಥ್ಯಾಂಕ್ ಯು ಜಾನಿ ಈಗ್ಲಾದ್ರೂ ನಾನು ಏನ್ ಹೇಳಕ್ ಹೊರಟೆ ಅಂತ ಅರ್ಥ ಮಾಡ್ಕೊಂಡ್ರಲ್ಲ ಖುಷಿ ಆಯ್ತು ನಿನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನಿನ್ ಗುಲಾಮಂತರ ಇದ್ರು ನೀನ್ ನನ್ಗೆ ಈ ಮಾತು ಹೇಳ್ದಿಯಲ್ಲ ಸಾಕು ಈ ಜನ್ಮಕ್ಕೆ ಇಷ್ಟು ಸಾಕು ಹಲೋ ಹಾವು ಕನಟ ನನಗ್ ಬೇಕಾಗಿರೋದು ಹೆಂಡತಿ ಗುಲಾಮ ಅಲ್ಲ ಹೆಂಡತಿಗಿಂತ ಜಾಸ್ತಿ ದುಡಿದೆ ಹೋದ್ರು ಅಟ್ಲೀಸ್ಟ್ ಹೆಂಡತಿ ಈಕ್ವಲ್ ಆಗಿ ದುಡಿಯೋ ಗಂಡ ಅಂದ್ರೆ ನಾನ್ ನಿನಗೆ ತಕ್ಕ ಗಂಡ ಅಲ್ಲ ಹಾಗಿದ್ರೆ ಒಂದು ಕೆಲಸ ಮಾಡು ನೀನ್ ನನಗೆ ಡಿವೋರ್ಸ್ ಕೊಟ್ಬಿಡು ಆಮೇಲೆ ನಿನ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಮದುವೆಯಾಗಿ ಸುಖವಾಗಿರೋ ಯಾರಿಗ್ ಗೊತ್ತು ಫ್ಯೂಚರ್ ಅಲ್ಲಿ ಅದೇ ರೀತಿ ಆಗ್ಬೋದು ಅಲ್ಲ ಅದೇ ತರ ಆಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಆಗ್ಲಾದ್ರೂ ನಿನ್ ಕಾಟ ತಪ್ಪುತ್ತೆ ಜಾನಿ ನನ್ ದುಡ್ಡಲ್ಲಿ ಬಿಟ್ಟಿಯಾಗಿ ಊಟ ಮಾಡ್ಕೊಂಡು ಮನೇಲಿ ಬಿದ್ದಿರ್ತೀರಾ ಈಗ ನನ್ನನ್ನೇ ಕಾಟ ಅಂತೀರಾ ಮಧು ನಾನು ಈ ಮನೇಲಿ ಏನ್ ಬಿಟ್ಟಿ ಊಟ ಮಾಡ್ತಾ ಇಲ್ಲ ಹೆಂಡತಿಯಾಗಿ ನೀನ್ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ನಾನ್ ಮಾಡ್ತಾ ಇದ್ದೀನಿ ಯಾವತ್ತಾದ್ರೂ ನಾನು ಮಾಡಿರೋ ಕೆಲ್ಸಕ್ಕೆ ಸಂಬಳ ಕೇಳಿದಿನ ಮನೆ ಕೆಲಸ ಮಾಡಕ್ಕೆ ಹೆಂಡತಿ ಹತ್ರನೇ ಸಂಬಳ ಕೇಳ್ತಿರಲ್ವಾ ನಿಮಗ್ ನಾಚಿಕೆ ಆಗಲ್ವಾ ಸಂಬಳ ಕೊಟ್ಟು ಮನೆ ಕೆಲಸ ಮಾಡಕ್ಕೆ ಗಂಡ ಅಂತ ನಿಮ್ಮನ್ನೇ ಇಟ್ಕೋಬೇಕಿತ್ತ ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋತಿದ್ದೆ ಇಟ್ಕೊಮ್ಮ ಯಾರು ಬೇಡ ಅಂದ್ರು ಅದಕ್ಕೂ ಮೊದಲು ಡಿವೋರ್ಸ್ ಕೊಟ್ಬಿಡು ಜಾನಿ ರಬ್ಬಿಶ್ ಆಗಿ ಮಾತಾಡ್ದನ ಫಸ್ಟ್ ನಿಲ್ಸಿ ನಾನ್ ಸರಿಯಾಗಿ ಮಾತಾಡ್ತಿದ್ದೀನಿ ನಾನ್ ಮಾತಾಡ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ ನೀವ್ ಏನಾದ್ರೂ ಅನ್ಕೊಳ್ಳಿ ನನ್ ಟೈಮೇ ಸರಿ ಇಲ್ಲ ನಿಮ್ಮನ್ ಕಟ್ಕೊಂಡು ನನ್ ಕೈಯಾರೆ ನನ್ನ ಲೈಫ್ ನ ಹಾಳು ಮಾಡ್ಕೊಂಡ್ಬಿಟ್ಟೆ ನೀವ್ ಯಾವತ್ತಿಗೂ ನನಗೆ ಪರ್ಫೆಕ್ಟ್ ಗಂಡ ಆಗಕ್ ಸಾಧ್ಯನೇ ಇಲ್ಲ ಸೇಮ್ ಟು ಯು ನೀನು ನನಗೆ ಪರ್ಫೆಕ್ಟ್ ಹೆಂಡತಿ ಆಗಕ್ ಸಾಧ್ಯನೇ ಇಲ್ಲ ನಿನ್ನನ್ನು ಕಟ್ಕೊಂಡ ಮೇಲೆ ಎಲ್ಲರ ಹತ್ರ ನಾಲಾಯಕ್ ಅನ್ಸ್ಕೊತಿದ್ದೀನಿ ನಿನ್ ಜೊತೆ ಮಾತಾಡೋದು ಒಂದೇ ಎಮ್ಮೆ ಮುಂದೆ ಪಾಮ್ ಪಾಮ್ ಅಂತ ಹಾರನ್ ಹಾಕೋದು ಒಂದೇ ನಮಸ್ಕಾರ ಶ್ರೀರಾಮಚಂದ್ರ ಗೌಡ್ರಿಗೆ ನಮಸ್ಕಾರ ಇರ್ಲಿ ಗೌಡ್ರೆ
ನಾನು ಏನು ಮಾಡಿದೆ ಅಂತ ಹೊಡೆದ್ರಿ? ಹೊಡಿದೆ ನಿನಗೆ ಮುದ್ದೋಡ್ಬೇಕಿತ್ತ. ಅಲ್ಲ ಕೂಡ ನನ್ನ ಹೆಸರಿಡ್ದು ಕರ್ದದಲ್ದಿಯೇ ನಮ್ಮ ಮಟ್ಟಿಗೆ ಬಂದು ನನ್ನ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕಡಯ್ಯ. ಓಹೋ ಬರ್ಬೇಕು ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್ ಅವರು. ಜಾನಿಬಾಯ್ ಈಗ ನಾನು ಏನು ಹೇಳಿದೆ ಅಂತ ಹೊಡೆದ್ರಿ? ಲೈ ಬಾಂಡ್ಲಿ, ಇದುವರೆಗೂ ನನ್ನ ಹೆಂಡತಿನೇ ನನ್ನನ್ನ ಜಾಕ್ಪಾಟ್ ಜನಾರ್ದನ ಅಂತ ಹೆಸರಿಡ್ ಕರ್ದಿಲ್ಲ, ಅಂತಿದ್ರಲ್ಲಿ ನೀನ್ ಕರಿತೀಯನ? ಬೆಳಿಗ್ಗೆ ಪೇಪರಲ್ಲಿ ದಿನ ಭವಿಷ್ಯ ಓದುವಾಗ ಹೆಸರಲ್ಲಿ ಕಂಟಕ ಇದೆ ಅಂತ ಬರ್ದಿತ್ತು, ಅದಿದೇನೆ ಅಂತ ಗೊತ್ತಾಯ್ತು. ನೋಡ್ರೆ ತಗೊಳ್ಳಿ ನಿಮ್ಮ ಅಂಗಡಿಗೆ. ನಾನು ಇನ್ನು ಮುಂದೆ ನಿಮ್ಮ ಅಂಗಡಿ ಕೆಲ್ಸಕ್ಕೆ ಬರಲ್ಲ. ಹಾಗಂತ ನಿಮ್ಮ ಹತ್ರ ಸಂಬಳ ಕೇಳ್ತೀನಿ ಅಂತಲೂ ಗಾಬರಿ ಆಗಬೇಡಿ. ಯಾಕಂದರೆ ನಿಮ್ಮ ಅಂಗಡಿಲಿರೋ ಪಟಾಪಟಿ ಚಡ್ಡಿನೆಲ್ಲ ಸಂಡೆ ಬಜಾರಲ್ಲಿ ಮಾರ್ಬಿಟ್ಟಿದ್ದೀನಿ. ಅಲ್ಲಿಗೆ ನಿಮ್ಮ ಚಡ್ಡಿನೂ ಸೇಲಾಗೋಯ್ತು, ನನ್ನ ಸಂಬಳನೂ ಬಂದಾಗಾಯ್ತು. ನೀವು ಖುಷಿಯಾಗಿರಿ. ಅಟ ಉಮ್ಮತ್ತರು ಮಿಳ್ಳೆ ನೇಗುಲು ಗುಂಟದಷ್ಟುದ್ದೇ ಇದೆ ಅಂತ ಕೆಲ್ಸಕ್ಕೆ ಇಟ್ಕೊಂಡು ಸಂಬಳ ಕೊಟ್ಟರೆ ನನ್ನ ಅಂಗಡಿ ಪಟಾಪಟಿ ಚಡ್ಡಿ ಬನ್ನಿನೇ ಸಂಡೇ ಬಜಾರಲ್ಲಿ ಸೇಲ್ ಮಾಡಿಬಿಟ್ಟು ನನ್ನನ್ನೇನು ತೆರಕ್ನಾಂಬೀಸ್ ಅಂತಲ್ಲಿ ತೊಪ್ಪ ಎತ್ತಿಸ್ಬೇಕು ಅಂತ ಮಾಡ್ಕೊಂಡಿದ್ದಾಯ. ಗೌಡ್ರೆ, ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದ ಅಂಬುದನ್ನು ಲೆಕ್ಕಕ್ಕೆ ತಕಂಡೆ ಇಂಥ ಅಮಾಯಕನ ಮೇಲೆ ಕೈ ಮಾಡ್ತೀರ? ಎಷ್ಟಿರ್ಬೇಡ ನಿಮಗೆ ಚರ್ಬಿ. ಅನೇಪ್ನವ್ರೆ, ನಮ್ಮ ಬೀದಲ್ಲಿ ನನಗೆ 3 ಜನ ಕಂಡ್ರೆ ನನ್ನ ಪಿತ್ತ ನತ್ತಿಗೆ ಇರ್ತದೆ. ಗೌಡ್ರೆ, ಮಾತಲ್ಲ ಕೈ ಇಲ್ಲ, ಏನಿದ್ರ ಅರ್ಥ? ದೊಣ್ಣ ತರ್ತರಿ ಆಗದೆ ಅಂತ. ಮೆಣಸಿನ್ಕಾಯಿ ಖಾರ ಹಚ್ಚ್ರೆ ಉರಿ ಉರಿ ಆಗಿರುತ್ತೆ. ರೇ ಇನ್ಸ್ಪೆಕ್ಟ್ರೆ, ಅದ್ರ ಅರ್ಥ ನಾನು ಹೇಳ್ತೀನಿ ಕೇಳ್ರಿ. ನಿಮ್ಮನ್ನ ಕಂಡ್ರೆ ನಮ್ಮ ಪಿತ್ತ ನೆತ್ತಿಗೆ ಬಿಡುತ್ತೆ. ನಿಮ್ಮ ಮುಖ ನೋಡಿದ್ರೆ ನಿಮ್ಮ ಮುಖ ಅಂತ ಹೇಳಕ್ಕಾಗತ್ತೇನ್ರಿ? ಅದು ಮುಖ ಅಂಬು ಬದ್ಲು ಇನ್ನೆಂತ ಅಂತ್ರಿ? ಆಲ್ಸನ್ ಕಡುಬು ಅಂತೀರಿ. ಗೌಡ್ರೆ, ನನ್ನ ಮುಖ ನಿಮ್ಗೆ ಇರಿಟೇಟ್ ಆಗ್ತಾ? ಹೌದು ರೇ, ನಿಮ್ಮ ಮುಖ ನೋಡಿದ್ರೆ ನಮ್ಗೆ ಇರಿಟೇಟ್ ಆಗುತ್ತೆ. ಏ ಹೆಕ್ಕ ತಿಮ್ಮನೆ, ನನ್ನ ಮುಖ ಕಂಡ್ರೆ ಇರಿಟೇಟ್ ಆಗ್ತಾನ? ಇರಿಟೇಟ್ ಆಗ್ತಾ? ನಿಮ್ಮಿಬ್ರು ಮುಖ ಯಾವತ್ತಾರು ಕನ್ನಡಿಯಲ್ಲಿ ಕಂಡ್ಕೊಂಡಿರ್ಯಾ? ಕೊಳ್ತೋ ಇಪ್ಪು ಹಲ್ಸಿನ ಹಣ್ಣು ಕಾಣಂಗಿತ್ತ. ಏಯ್ ನೋಡು ನೋಡು ನನ್ನ ಮುಖ ನೋಡು, ಸರಿಯಾಗಿ ನೋಡು. ಕೊಳ್ತೋಗಿರ ಅಲಸ್ನಾಣ. ನನ್ನ ಮುಖ ಕೊಳ್ತೋಗಿರೋ ಹಲಸಿನಣ್ಣ. ನನ್ನ ಮುಖ ಕೊಳ್ತೋಗಿರೋ ಹಲಸಿನಣ್ಣ ಆದ್ರೆ ನಿನ್ನ ಮುಖ ಸೀದೋಗಿರೋ ಸೌತೆಕಾಯಿ. ಅಷ್ಟೇ ಅಲ್ಲ ಅಣ್ಣಪ್ಪನವ್ರೆ, ಗಾಡಿ ಕಟ್ಟಿ ಒಣಗೋಗಿರೋ ನಿಂಬೆಹಣ್ಣು. ಗಾಡಿ ಕಟ್ಟಿ ಒಣಗೋಗಿರೋ ನಿಂಬೆಹಣ್ಣು ಅವ್ರು ಹೇಳಿ ಆಯ್ತಲ್ಲ, ಮತ್ತೆ ನೀ ಅಂತ ಹೇಳ್ದ? ನಿಮ್ಮಿಬ್ರು ಸ್ಟೇಷನಿಗೆ ಎತ್ತಾಯ್ಕೊಂಡು ಹೋಯ್ ಅದೇ ಒಣ ನಿಂಬೆಹಣ್ಣು ಜ್ಯೂಸ್ ಕುಡಿಸಿ ಬಿಡ್ತೆ. ಅಯ್ಯೋ, ಮುಖ ಅತ್ತಾಗೆ ಕೈ ಇತ್ತಾಗಂತೆ. ಧೈರ್ಯ ಇದ್ರೆ ಮುಖ ನೋಡ್ಕೊಂಡ್ ಮಾತಾಡೋ. ಮುಖ ಕಂಡ್ಕಂಡಲ್ಲ ಮಾತಾಡ್ತೆ. ಗೌಡ್ರೆ, ನನ್ನ ತಲೆ ಕೆಟ್ಟೋಗಿದೆ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅಣ್ಣಪ್ಪನವ್ರಿ, ಈ ಜೀವನ ಅನ್ನೋದಲ್ಲ ಶಾನೆ ಬೇಜಾರು. ನಿಮ್ಮ ಅಂಗಡಿ ನನ್ನ ಹೆಸರಿಗೆ ಬದ್ಕೊಟ್ಟು ಸತ್ತೋಗ್ಬಿಡಿ. ಅಯ್ಯೋ, ಇಷ್ಟೊತ್ಕೊಂಡು ಕೊಟ್ಟ ಸಾಕಾಗ್ದ. ಸುಮ್ಮನೆ ನಿಂತ್ಕೋ. ಅದ್ಯಾನ ಹೇಳ್ತಾರಲ್ಲ ಅಣ್ಣಪ್ಪನವ್ರೆ, ಹುಟ್ಟೋದೊಂದಿನ ಸಾಯೋದೊಂದಿನ. ಇವೆರಡ್ರ ಮಧ್ಯದಲ್ಲಿ ಜೀವನ ನಡೆಸೋದಲ್ಲ ಬಡ್ಡಿ ಮಗಂದು ಶಾನೆ ಬೇಜಾರು ಕಂಬಿಡಿ. ಏನ್ ಹೇಳು? ಬಡ್ಡಿ ಮಗ ಶಾನೆ ಬೇಜಾರು. ಗೌಡ್ರೆ, ನೀವು ಹೇಳಿದ್ ಕರೆಕ್ಟು. ನಡ್ರಿ ಹೋಗೋಣ. ಎಲ್ಲಿಗ್ಯಾ? ಅವ್ರು ಹೇಳಿಲ್ಲ. ಗೌಡ್ರೆ, ಹಗಲು ಹೊತ್ತಲ್ಲೇ ಜೀವನ ಬೇಜಾರಾದ್ರೆ ಎಲ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ. ಎಲ್ಲಿಗೆ? 90 ಹೊಡಿಯಕ್ಕೆ. ಎಲ್ಲಿಗ್ಯಾ? 90 ಹೊಡಿಯಕ್ಕೆ. ವೆರಿ ಗುಡ್. ಹೆಸರಲ್ಲಿ ಕಂಟಕ ಇದೆ ಅಂತ ಬರ್ದಿತ್ತು, ಆದ್ರೆ ನಾನು ಇವನ ಹೆಸರೇ ಹೇಳಲಿಲ್ಲ. ಅಯ್ಯೋ, ಹಲೋ ಮಧುರವ್ರೆ, ನಾನು ಪಾರು ಮಾತಾಡ್ತಾವ್ನಿ. ಹೇಳ್ ಪಾರು. ಮಧುರವ್ರೆ, ಯಾಕ ನಿಮ್ ನಾಯ್ಸ್ ಒಂಥರ ಅದೇ? ಪಾರು, ಅದು ನಾಯ್ಸ್ ಅಲ್ಲ, ವಾಯ್ಸು. ಹೇಳಿದ್ರಿ ಜಾಡ. ಅದೇ ಯಾಕೆ ಒಂಥರ ಅದೇ? ನನ್ನ ವಿಷಯ ಬಿಡು, ನೀನು ಯಾಕೆ ಸಪ್ಪಗಿದ್ಯಾ? ಯಾನು ಅಂತ ಹೇಳಿ ಮಧುರವ್ರೆ, ಈ ಜೀವನನೇ ಬೇಜಾರು ಅನ್ನಿಸ್ಬಿಟ್ಟದೆ. ನನಗೂ ಹಾಗೆ ಅನ್ನಿಸ್ತಿದೆ ಪಾರು. ದಿನ ಜಾನಿ ಜೊತೆ ಜಗಳ ಆಡಿ ಆಡಿ ಲೈಫೇ ಬೋರ್ ಆಗ್ಬಿಟ್ಟಿದೆ. ನಂಗೂ ಅಷ್ಟೇ. ನಮ್ಮ ಬಾವನ್ನ ನಾನು ಆ ಪಾರ್ಟಿ ಪಸಂದಾಗಿ ನೋಡ್ಕೊಂಡ್ರು ಸಣ್ಣ ಪುಟ್ಟ ವಿಷಯಕ್ಕೆ ಬಾಯಿಗೆ ಬಂದಂಗೆ ಬೈತಾರೆ. ಈ ಜೀವನನೇ ಬೇಜಾರು ಅನ್ನಿಸ್ಬಿಟ್ಟದೆ. ಪಾರು,
ಗೌಡ್ರ್ಯಾಕ್ ನಿಂಗೆ ಬೈದ್ರು? ಮಧುರವ್ರೆ ಒತ್ತಾರೆ ತಿಂಡಿಗೆ ಅಂತ ಪೂರಿ ಸಾಗು ಮಾಡಿದ್ನ ಅದನ್ನ ನೋಡಿದ್ ನಮ್ಮ ಬಾವ ದಿನ ಎಣ್ಣೆಲ್ ಬೇಯಿಸಿದ ಪೂರಿ ಕೊಟ್ಟು ನನಗೆ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಂತ ಚೆನ್ನಾಗಿ ಬೈದ್ಬಿಟ್ರು. ಪಾರು, ಈ ಗಂಡಸ್ರೇ ಇಷ್ಟು, ಅವ್ರಿಗೆ ಹೆಂಗಸ್ರಿಗೆ ಬೈಯಕ್ಕೆ ಸಿಗದೆ ಒಂದು ಕಾರಣ, ಅದು ಅಡುಗೆ ವಿಷಯ. ಆ ಕಾರಣ ಇಟ್ಕೊಂಡು ಬೈತಾನೆ ಇರ್ತಾರೆ. ಅದಕ್ಕೆ ನನ್ನ ಗಂಡನ ಕೈಲಿ ಬೈಸ್ಕೋಬಾರ್ದು ಅಂತ ಅವ್ರ ಕೈಲಿ ಅಡುಗೆ ಮಾಡಿಸ್ತೀನಿ. ಚಾನ್ಸ್ ಸಿಕ್ದಾಗೆಲ್ಲ ನಾನೇ ಅವ್ರಿಗೆ ಬೈತಿರ್ತೀನಿ. ಇಲ್ಲಾಂದ್ರೆ ಗಂಡನ ಹೇಗೆ ಮೇಂಟೈನ್ ಮಾಡೋದು ಹೇಳು? ಮಧುರವ್ರೆ ಜೀವನದಲ್ಲಿ ನಗ್ನಗ್ತಾ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಂಗೂ ಅದೇ ಅರ್ಥ ಆಗ್ತಿಲ್ಲ ಪಾರು. ನೋಡಿ, ನೀವು ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಇರಬೇಕು ಅಂದರೆ ನಿಮಗೆ ಬೇಜಾರಾದಾಗಲೆಲ್ಲ ನಿಮ್ಗೆ ಇಷ್ಟವಾದ ಹಾಡನ್ನ ಕೇಳಿ, ಆ ಹಾಡನ್ನ ಆಡಿ. ಆಗ ನಿಮ್ಮ ಬೇಜಾರೆಲ್ಲ ದೂರ ಆಗಿ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ನಗುನಗುತ್ತಾ ಇರ್ಬೋದು. ಪಾರು, ಒಂದು ಐಡಿಯಾ ಸಿಕ್ತು. ನಿಂಗೆ ಬೇಜಾರಾದಾಗ, ಸ್ಟ್ರೆಸ್ ಅನ್ಸ್ದಾಗ ನಿಂಗೆ ಇಷ್ಟವಾಗಿರೋ ಹಾಡನ್ನ ಹಾಡ್ತಿರು ಅಥವಾ ಕೇಳ್ತಿರು. ಆಗ ಬೇಜಾರೆಲ್ಲ ದೂರಾಗಿ ಖುಷಿಯಾಗಿರ್ಬೋದು. ಆಯ್ತು ಮಧುರವ್ರೆ, ನೀವು ಕೊಟ್ಟಿದ್ದ ಆಡಿಯೋ ಬೋ ಪಸಂದಾಗದೆ. ಪಾರು, ಅದು ಆಡಿಯೋ ಅಲ್ಲ, ಐಡಿಯಾ. ಜಾಡ ಅದೇ ಪಸಂದಾಗದೆ. ಪಾರು, ನಾ ಕೊಟ್ಟಿದ್ದ ಐಡಿಯಾನ ನೀನು ಟ್ರೈ ಮಾಡು, ನಾನು ಟ್ರೈ ಮಾಡ್ತೀನಿ. ಇಬ್ರು ಖುಷಿಯಾಗಿರೋಣ. ಬಾಯ್ ಮಧುರವ್ರೆ. ಬಾಯ್. ಇಂಥದನ್ನೆಲ್ಲ ನೋಡೋಕ್ಕಿಂತ ಆಕಾಶದಲ್ಲಿ ಗರುಡ, ನಾನು ಆಗ್ಬಾರ್ದ ಕುರುಡ. ಆ ಉಮ್ಮತ್ತು ಮಿಳ್ಳ ಬಡ್ಡೆದ್ನಿಂದ ನನಗೆ ಇವತ್ತು 20,000 ರೂಪಾಯಿ ಲಾಸ್ ಆಯ್ತು. ಹೋಗಿ ಅಂಗಡಿ ಬಾಗಲ್ ತಗ ಅಂದರೆ ಥಿಯೇಟ್ರ್ ಬಾಗಲ್ ಕಾಯ್ಕೊಂಡು ನಿಂತಿರ್ತಾನೆ. ತಿನ್ನಿಲ್ಲ ಅದೇನೋ ಬಂದು ತಲೆಗೆ ಬಡ್ದಂಗೆ ಆಯ್ತಲ್ಲಪ್ಪ. ಈ ಬಡ್ಡೆದನ್ನ ಹೆಂಗೆ ಸರ್ ಮಾಡೋದು? ಬಾರೋ ಬಾರೋ ಬಾರೋ. 30 ಮಿಳ್ಳ ಅಂತ ನನಗೆ ಇವತ್ತು 20,000 ರೂಪಾಯಿ ಲಾಸ್ ಆಯ್ತು ಅಂತ ಟೆನ್ಷನ್ ಇದ್ರೆ ನೀನು ಹಾಡಕ ಮಾರಿ ಕುಂಟ ಮಾಡಿಯಾ? ನಿನ್ ಕಣ್ಗ ನಾನು ಜೋಕರ್ ತರ ಕಂಡನ. ಬಾವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿರಿ? ತಗಳಿ ಯಾಡ್ ಕೇಳಿ ಎಲ್ಲ ಕೋಪನೂ ಕಡಿಮೆ ಆಯ್ತದೆ. ಹಾಡು ಕೇಳಿದ್ರೆ ನನ್ಗೆ ಕೋಪ ಕಮ್ಮಿ ಆಗಲ್ಲ, ಜಾಸ್ತಿ ಆಯ್ತದೆ. ನಮಗ್ ಕೋಪ ಬಂದಾಗ ಹಾಡ್ ಕೇಳಿದ್ರೆ ನಮ್ ಕೋಪ ಎಲ್ಲ ಕಡಿಮೆ ಆಗೋಯ್ತದೆ ಅಂತ ಮಧುರವ್ರು ಹೇಳಿದ್ರು. ಆರು 30 ಮಿಳ್ಳೆಯಿಂದ 20,000 ರೂಪಾಯಿ ಲಾಸ್ ಆಗದ ಅಂತ ಹೇಳಿದ್ರು ಆಡಕಂಗ್ ಕುಂಟ ಮಾಡಿಯಾ? ನಿನ್ಗೊಂಥರ ಸುಮ್ಮನೆ ಕಂಬಿಡು. ಬಾವು ಯಾಕೆ ಪಾಟಿ ಕೋಪ ಮಾಡ್ಕೊಂಡಿರಿ? ತಗಳಿ ಹಾಡ್ ಕೇಳಿ. ನಮ್ ಕೈಲಿ ಆಗೋದು ಇಲ್ಲ, ನಾವು ಕೇಳೋದು ಇಲ್ಲ. ಆಯ್ತು ಕುಂಟಾಕುಮ. ನಿನ್ಗೇನೋ ತಲೆ ಕೆಟ್ಟೋಗಿರ್ಬೇಕು, ಏನಾರು ಮಾಡ್ಕೊಂಡು. ಬಾವು ಒಂದೇ ಒಂದ್ಕಿಂತ ಕುಂಟಾಕುಮ. ಪುಟ್ಟ ಪಂಟ್ಲಿಂಗೇಶ್ವರ ಬಸ್ ಹತ್ಕೊಂಡ್ ಪಾಂಡಪುರಕ್ಕೆ ಹೋಗ್ಬಿಡ್ಬೇಕು. ಕುಂಟಾಕಿಲ್ಲ ಅಂತ ಕುಣ್ತುವ. ಮಧುರ ಅವ್ರ ಯಾಕೆ ಗೌಡ್ರೆ ಟೆನ್ಷನ್ ಅಲ್ಲಿ ಇದ್ದೀರಾ? ಕಾಫಿ ಕೊಡ್ಲಾ? ಕೊಡಿ. ಕಾಯಿಲೆ ಕುಡ್ದೆ ಬೇರೆ ತಂದು ಕೊಡ್ಲಾ? ಅದ್ರ ಬದಲು ಒಂದ್ ಕಪ್ ವಿಷ ಕೊಟ್ಬಿಡಿ, ಕುಡ್ಕೊಂಡು ಸತ್ತೋಗ್ಬಿಡ್ತೀನಿ. ಏನ್ ಈ ಮಾತಿನ ಅರ್ಥ? ನನ್ ಕೊಡೋ ಕಾಫಿ ವಿಷದ ತರ ಇರುತ್ತಾ? ಮಧುರ ಅವ್ರ ನಾ ಹೇಳ್ದದು ಹಂಗೆಲ್ಲ. ನಾ ಇರೋ ಟೆನ್ಷನ್ಗ ನಾ ಯಾರು ಮಾತಾಡ್ತಾವ್ನಿ, ನಾ ಯಾರು ಮಾಡ್ತಾವ್ನಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಅನ್ನಿ. ಏನಾಯ್ತು ಗೌಡ್ರೆ? ಮಧುರ ಅವ್ರೆ, ಆ 30 ಮಿಳ್ಳ ಬೊಡ್ಡೆನಿಂದ 20,000 ರೂಪಾಯಿ ಲಾಸ್ ಆಗದಂತ ನಾ ಟೆನ್ಷನ್ ಇದ್ರೆ ಪಾರು ಮೊಬೈಲ್ ಆಡಕಂಬಂದು ನನ್ನ ಮುಂದೆ ಕುಣಿತಾಳೆ. ಸಾಲ್ದು ಅಂತ ನನ್ನ ಆಡ್ಕೇಳಿ ಅಂತಾಳೆ. ಪಾಪ ಪಾರೋರು ಗೊತ್ತಿಲ್ಲ ಅನ್ಸುತ್ತೆ, ನಿಮ್ಗೆ ಸಾಂಗ್ ಎಲ್ಲ ಇಷ್ಟ ಆಗಲ್ಲ, ಬರೀ ದನ ಕರುಗಳ ಸೌಂಡ್ ಅಷ್ಟೇ ಇಷ್ಟ ಆಗೋದು ಅಂತ. ನಂದೆಲ್ಲಿಡ್ಲಿ ನಂದ ಗೋಪಾಲ ಅನ್ಕೊಂಡು ಮಧ್ಯದಲ್ಲಿ ಮೂಗ್ ತುರ್ಸಕ್ ಬಂದ್ಬಿಟ್ರು. ಈ ಗೌಡ್ರೆ, ಏನು ಗೊತ್ತಿಲ್ದಿರೋ ಪಾರೋರ್ಗೆ ನೀವು ಕಾಟ ಕೊಡ್ತಿರಲ್ಲ, ಅದು ತಪ್ಪಲ್ವಾ? ನೀವೇನು ಮಹಿಳಾ ಸಂಘದ ಅಧ್ಯಕ್ಷರು, ಮಹಿಳೆಯರ ಸಮಸ್ಯೆ ಬಗೆಹರ್ಸಕ್ ಬಂದ್ಬಿಟ್ರಿ. ಹೌದು ರೇ, ನಾನು ಮಹಿಳಾ ಸಂಘದ ಅಧ್ಯಕ್ಷನೇ. ಎಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗುತ್ತೋ ಅಲ್ಲಿ ನಾನು ಇರ್ತೀನಿ. ಇಬ್ರು ಜಗಳ ಆಡೋದನ್ನ ನಿಲ್ಲಿಸ್ತೀರಾ? ಗೌಡ್ರೆ, ವಿಷಯ ಏನು ಅಂತ ಹೇಳಿ. ಮಧುರ ಅವ್ರೆ, ಇತ್ತೀಚೆಗೆ ನನಗೆ ಕೋಪ ಟೆನ್ಷನ್ ಎಲ್ಲ ಒಟ್ಟೊಟ್ಟಿಗೆ ಬರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಪಾರು ಹಾಡ್ ಕೇಳು ಅಂತ ಹಿಂಸೆ ಮಾಡ್ತಾಳೆ ಇನ್ನಿ. ಗೌಡ್ರೆ, ಈ ಜೀವನ ಅನ್ನೋದೇ ಕೋಪ, ಟೆನ್ಷನ್, ಸ್ಟ್ರೆಸ್ ಆಗ್ಬಿಟ್ಟಿದೆ. 100% ಕರೆಕ್ಟ್ ಆಗಿ ಹೇಳ್ರಿ ಸುಂದ್ರಿ ಮೇಡಮ್. ಈ ಜೀವನ ಅಂಬುದೇ ಬೇಜಾರು ಬಂದಾಯ್ತು. ಬಜರಂಗಿ ಇನ್ಸ್ಪೆಕ್ಟರ್, ನಿಮಗೆ ಕೋಪ ಬರುತ್ತಾ? ಹೌದು, ಇತ್ತೀಚೆಗಂತೂ ಭಯಂಕರ ಸಿಟ್ಟು ಬರ್ತದೆ. ಸೂರಿ, ರಾಜು, ನಿಮ್ಗೂ ಕೋಪ ಬರುತ್ತಾ? ಹೌದು ಮಧುರ ಅವ್ರೆ, ನಮಗೂ ಕೋಪ ಬರುತ್ತೆ. ನನಗೆ ಗೌಡ್ರು ನೋಡಿದ್ರೇನೆ ಕೋಪ ಬರ್ತದೆ. ನಂಗೆ ಯಾರೋ ಹೇಳಿದ್ ನೆನಪು, ನಮಗ್ ತುಂಬಾ ಕೋಪ ಬಂದಾಗ ನಮಗ್ ಇಷ್ಟವಾಗಿರೋ ಸಾಂಗ್ ನ ಗುನುಕ್ತಾ ಇದ್ರೆ ನಮ್ ಕೋಪ ಆದಷ್ಟು ಬೇಗ ಕಡಿಮೆ ಆಗುತ್ತಂತೆ. ಸೊ ನಾವ್ ಇದನ್ನ ಫಾಲೋ ಮಾಡಕ್ ಟ್ರೈ ಮಾಡೋಣ. ಸುಂದ್ರಿ ಮೇಡಮ್, ನೀವು ಹೇಳ್ರ ಮೇಲೆ ಮುಗೀತ. ಇನ್ನು ಮುಂದೆ ನಾನು ನಿಮ್ಮನ್ನೇ ಫಾಲೋ ಮಾಡೋದು. ನೀವು ಎಂತ ಹೇಳ್ತೀರೋ ಅದನ್ನ ಫಾಲೋ ಮಾಡ್ತೇನೆ ಅಂದೆ. ಗೌಡ್ರೆ, ನೀವು? ನಿಮ್ಮನ್ನ ನೋಡ್ದಂಗಿದ್ದ ನಿಮ್ಮನ್ನೇ ಫಾಲೋ ಮಾಡ್ತಾನೆ. ಅಂದ್ರೆ ನೀವ್ ಹೇಳೋದ್ಮೇಲೆ ಅದನ್ನೇ ಮಾಡ್ತೀನಿ ಅಂದಿ. ಹಲೋ ಭಾವುಕ ನಟ, ಇನ್ನು ಯಾಕೆ ಅಂತ ಮುಖ ಉದಿಸ್ಕೊಂಡು ಕೂತಿದ್ದೀರಾ? ನೀವು ಫಾಲೋ ಮಾಡಲ್ವಾ? ಓಕೆ ಮಧುರ ಅವರೇ, ನನ್ನ ಕಡೆಯಿಂದನೂ ಓಕೆ. ಮಧುರ ಅವ್ರೆ, ನಾನು ನಿಮ್ಮ ಪಕ್ಷನೇ, ಆದ್ರೆ ಗೌಡ್ರಿಂದ ಸ್ವಲ್ಪ ಹುಷಾರಾಗಿರಿ. ಗೌಡ್ರೆ, ಮತ್ತೆ
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು. ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳೋ ಸರಸ ಎಲ್ಲೋ ಚಿಲಿಪಿಲಿಯ ಭಾವವು. ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ. ಕೆಂಪಾದ ಕಿರಣ ತುಸು ಹಾಯಾಗಿ ಮುತ್ತಿಟ್ಟ ಕಿವಿಗೊಟ್ಟು ಪ್ರೇಮ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜಾನಿಯವ್ರೆ ನೀವು ಪಸಂದಾಗ ಆಡ್ತೀರಿ. ಬರೋರೆ, ಮಧು ಹೇಳ್ದ ಹಾಗೆ ಹಾಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಲ್ವಾ? ಹ್ಞೂ ಜಾನಿಯವ್ರೆ, ನಾನು ನಮ್ಮ ಬಾಬಾ ಹಾಡು ಹೇಳ್ಕೊಂಡು ಖುಷಿಯಾಗಿದ್ದೀವಿ. ಬರೋರೆ, ಗೌಡ್ರ ಜೊತೆ ಮಾತಾಡೋದ್ರಲ್ಲಿ ಏನ್ ಖುಷಿ ಸಿಗುತ್ತೆ? ನಾನ್ ಬಂದಿದ್ದೀನಲ್ವಾ, ನನ್ನ ಜೊತೆ ಮಾತಾಡಿ. ಏನಂದ್ರಿ? ಅಂದ್ರೆ ನಾನ್ ಬಂದಿದ್ದೀನಲ್ವಾ, ಗೌಡ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ನಾವು ಮಾತಾಡೋಣ ಅಂದೆ. ಬರೋರೆ, ನೀವ್ ಯಾಕೆ ನನ್ನಲ್ಲಿ ಒಂದಾಗಬಾರ್ದು? ಅಂದ್ರೆ ನನ್ನ ಹಾಡಿಗೆ ಯಾಕೆ ಧ್ವನಿ ಆಗ್ಬಾರ್ದು ಅಂದೆ. ನಿಮ್ಮ ಹಾಡಕ್ ಧ್ವನಿ ಆಗಕ್ ಮಧುರವ್ರು ಅವರಲ್ಲ. ಮಧುಗಷ್ಟು ಚೆನ್ನಾಗಿ ಹಾಡಕ್ ಬರಲ್ಲ. ಇಲ್ಲ ಜಾನಿಯವ್ರೆ, ಮಧುರವ್ರು ತಾನೇ ಒಳ್ಳೆ ರಿಂಗರು. ಬರೋರೆ, ಅದು ರಿಂಗರ್ ಅಲ್ಲ, ಸಿಂಗರ್. ಹೇಳಿದ್ರಿ ಜಾಡ ಅದೇಯಾ? ಬರೋರೆ ನೋಡಿ, ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಮಾತಲ್ಲಿರೋ ಸ್ವರ ಮಧು ಹಾಡಲ್ಲಿಲ್ಲ. ಜಾನಿಯವ್ರೆ, ಈ ಸ್ವರ ಅಂದ್ರೇನ? ಬರೋರೆ, ಸ್ವರ ಅಂದ್ರೆ ಹೃದಯದ ಆಳದಲ್ಲಿರೋ ಮಾತನ್ನೆಲ್ಲ ಹೊರಗಾಕೋ ಒಂದು ದಾರಿ. ಅದೇ, ಆ ದಾರಿ ಯಾವ್ದಾ? ಬರೋರೆ, ನೀವು ನನ್ನ ಕಿಂಡಲ್ ಮಾಡ್ತಿಲ್ಲ ತಾನೇ? ದಿಟ್ವಾಗ್ಲೂ ಇಲ್ಲ ಜಾನಿಯವ್ರೆ, ನೀವ್ ಹೇಳಿದ್ ಒಂದು ಅರ್ಥ ಆಗಿಲ್ಲ, ಅದಕ್ಕೆ ಹಂಗೆ ಕೇಳ್ದೆ. ಬರೋರೆ, ನಿಮ್ಮಂತ ಮುಗ್ಧ ಹೆಣ್ಣಿನ ಧ್ವನಿಯಿಂದ ಮಧುರವಾದ ಹಾಡನ್ನ ಕೇಳ್ತಾ ಇದ್ರೆ ಯಾರು ಬೇಕಾದ್ರೂ ಬೋಲ್ಡ್ ಆಗ್ಬಿಡ್ತಾರೆ. ಏನಂದ್ರಿ? ಅಂದ್ರೆ ಸಂಗೀತ. ಸ ರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಸಾಲಿಗ್ರಾಮ ಅಂದ್ರೇನ? ಬರೋರೆ, ಅದು ಸಾಲಿಗ್ರಾಮ ಅಲ್ಲ, ಸರಿಗಾಮ ಅಂದ್ರೆ ಸಂಗೀತದ ಸಪ್ತ ಸ್ವರಗಳು. ಹೇಳಿದ್ರಿ ಜಾಡ, ಅರ್ಥ ಆಯ್ತು ಕಂಬುಡಿ. ಸದ್ಯ ಈಗಲಾದ್ರೂ ಅರ್ಥ ಆಯ್ತಲ್ಲ. ಸರಿ, ನಾ ಹೋಗಿ ಬರಲೇ, ಆಯ್ತು ಅಂಡಿ. ಮತ್ತೆ ಯಾವಾಗ ಬರುವೆ ಅಂತ ಕೇಳ್ತೀರ ಅನ್ಕೊಂಡೆ. ಕೇಳೋದೇನ? ಪುನಃ ಪುನಃ ಬತ್ತನೇ ಇರ್ತಿರಲ್ಲ. ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ. ಮಧುರ ಅವ್ರೆ, ಹೆಂಗಿದಾರಿ? ಏನ್ ಗೌಡ್ರೆ, ಫುಲ್ ಖುಷಿಯಾಗಿದ್ದೀರಾ? ಮಧುರ ಅವ್ರೆ, ನೀವು ಸಂಗೀತ ಅಭಿಯಾನ ಶುರು ಮಾಡಿದಕ್ಕೆ ದಿಟ್ಟವಾಗ್ಲೂ ನಿಮ್ಗೆ ಪ್ರಶಂಸೆ ಸಿಗಬೇಕು. ನಾನಂತೂ ಖುಷಿಯಾಗಿನಿ. ನೀವು ಹೆಂಗೆ ಫೀಲ್ ಮಾಡ್ತಾ ಇದ್ದೀರಿ? ನೀವು ಸಿಕ್ಕಿರೋ ಲೈಫ್ ಒಂಥರ ಚೆನ್ನಾಗಿದೆ, ಸ್ಟ್ರೆಸ್ ಫ್ರೀ ಆಗಿದೆ. ನನಗೂ ಅಷ್ಟೇ ಮಧುರ ಅವ್ರೆ, ಜೀವನದಲ್ಲಿ ಬೇರೆ ಏನೋ ಆಯ್ತಾರ ಥರ ಅನ್ನಿಸ್ತಾ ಇದೆ. ಬೇರೇನೋ ಆಗ್ತಿದ್ಯಾ? ಏನಾಗ್ತಿದೆ? ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಲ್ಲ, ನೀನಿಲ್ಲದೇನೇನು ಇಲ್ಲ. ಮಧುರ ಅವ್ರೆ, ಈ ಜಗತ್ಲಿ ಬ್ಯಾರೆ ಯಾರು ಇರೋದು ಬೇಡ, ನಾನು ನೀವು ಇಬ್ಬರೇ ಹಾಡು ಹೇಳ್ಕೊಂಡಿದ್ದು ಬಿಡಮ್ಮ. ಹೀಗೆ ಹಾಡು ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಅಂಗಡಿಗೆ ಹೋಗಿ ಬಿಸ್ನೆಸ್ ಮಾಡಿ. ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದದೆ ಕೂತಿದ್ದಾರೋ, ಚಂಬೋ 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 ಚಂಬೋ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಗೊಂಬೆ ಸಖತ್ತಾಗವಳೆ. ಕಣ್ಣಲ್ಲೇ ನನ್ನೇ ನೋಡಿ ಸುಮ್ನೆ ನಗ್ತಾಳೆ. ಎಂತದ್ರ ಹೆಕ್ಕತ್ತಿಂಬವೆ, ಇಬ್ರು ಒಟ್ಟೈಕಂಡು ಹಾಡ್ತಿದ್ರಲ್ಲ, ಎಂತ ಕತೆ? ಇನ್ಸ್ಪೆಕ್ಟ್ರೆ, ಮಧುರ ಅವ್ರು ಹೇಳಿದ್ ನೆನಪಿಲ್ವಾ? ಕೋಪ ಬರ್ಲಿ, ಟೆನ್ಷನ್ ಇರ್ಲಿ, ಹಾಡು ಹೇಳ್ತಾನೆ ಇರ್ಬೇಕು. ಹೌದಲ್ಲ? ಹೋಯ್ತಲ್ಲೋ ನನ್ನ ಪರ್ಸು, ಒಂಟೆ ಹೋಯ್ತಲ್ಲೋ. ಬಜರಂಗಿ ಅವ್ರೆ, ನೀವು ಇನ್ಸ್ಪೆಕ್ಟರ್ ತಾನೆ? ಅಯ್ಯಪ್ಪ. ಕುಂದ್ರಿ ಮೇಡಮ್ ಹೇಳಿರ್, ಸಿಟ್ ಮಾಡ್ಕಂಕಾಗ. ಸರಿ, ಸಿಕ್ ಮಾಡ್ಕೊಳ್ಳಲ್ಲ. ನಿಮ್ಮ ಪರ್ಸರ್ ಕದ್ದೋರು. ಇನ್ಸ್ಪೆಕ್ಟ್ರೆ, ನಿಮ್ ಕಥೆನೇ ಹೀಗಾದ್ರೆ ಇನ್ನು ಸಾಮಾನ್ಯ ಪ್ರಜೆಗಳಾದ ನಮ್ ಗತಿ ಏನು? ಏಕೆ ಬುಲ್ಲ, ನನ್ನ ಪರ್ಸ್ ಕದ್ದ ಕಳ್ಳ ನಿನ್ ಕಣಂಗೆ ದಪ್ಪ ಬಗ್ಗಿದ್ದ ಮರ. 6 ಓಟದಲ್ಲಿ ಮಾತ್ರ ಜಿಂಕಿಗಿಂತ ಫಾಸ್ಟ್.
ಓಡಲೇ ಅಂದೇಳಿ ಓಡ್ಕೊಂಡು ಹೋಗ್ಬಿಟ್ಟ. ನನ್ಗೆ ಅವನನ್ನು ಹಿಡೋಕೆ ಆಗ್ಲಿಲ್ಲ. ಆದ್ರೆ ಒಂದಲ್ಲ ಒಂದಿನ ಹೆಕ್ಕ ತಿಂಬವನ್ನ ಹಿಡಿತೆ, ಹಿಡಿದು ಮುಖದ ಮೇಲೆ ಹಲಸಿ ನನ್ನ ಕಡೆ ಬರ್ಕ ಹಾಂಗ್ ಮಾಡ್ತೆ. ಲೇ ಆ ಕಳ್ಳ ಇನ್ಸ್ಪೆಕ್ಟರ್ಗೆ ಗೂಗ್ಲಿ ಹಾಕ್ಬಿಟ್ಟಿದ್ದಾನೆ. ಗೂಗ್ಲಿ ಗುಂಬ್ಳೆ ಪಿನ್ನಲ್ಲಿ ಗೂಗ್ಲಿ ನನ್ನ ಮಾತಿನಲ್ಲಿ ಗೂಗ್ಲಿ ನಾವೇನ್ ಮಾಡ್ಲಿ. ಅಯ್ಯೋ ಹೆಕ್ಕ ತಿಂಬವೆ, ಸುಂದ್ರಿ ಮೇಡಮ್ ಹೇಳಿರಲ್ಲ ಅಂದೇಳಿ ಸಿಟ್ಟು ಮಾಡ್ಕೊಂಡೆ ಹಾಡು ಹೇಳ್ತಿದ್ರೆ ನೀವು ನನ್ನನ್ನೇ ಆಡ್ಕಂತ್ರ್ಯಾ? ಬದ್ರಂಗಿ ಅವ್ರೆ, ನೀವು ಮೊದಲ ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ. ನಾನು ಈಗಲೇ ಹೋಗಿ ನಮ್ಮ ಟೀಮಿಂದ ನಿಮ್ಮನ್ನ ರಿಮೂವ್ ಮಾಡಕ್ಕೆ ಹೇಳ್ತೀನಿ. ಏನು ಕೋಟಿ ಕೋಟಿ ಬಿಡ್ ಮಾಡಿ ನನ್ನ ಟೀಮಿಗೆ ಕರ್ಕೊಂಡಿರಿ, ಹೇಳ್ಕೊ ಆಗ. ಇದೇ ಮಾತಾ? ಈ ಮಾತಲ್ಲ, ಇದನ್ನ ಸುಂದ್ರಿ ಮೇಡಮಿಗೆ ಹೇಳ್ಬೇಡಿ. ಅದಕ್ಕೆ ನಮ್ಗೆ ಬೀಡ ಕೊಡಿ. ಬರ್ಸಿಲ್ಲ ಬರಯ್ಯ, ಬೇಜಾರು ಮಾಡ್ಕೊಬಿಡಿ, ನಮ್ ಜೊತೆ ಹಾಡು ಹೇಳಿ. ಸರ್ ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂತ ಚೆಲುವೆ ಎಲ್ಲೂ ಕಾಣೆ. ನಿಮ್ಮೂರಿ ನಮ್ಮೂರು, ನೀವೀಗ ನಮ್ಮೂರು, ಎಲ್ಲಿ